ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ದ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ನಮ್ಮಲ್ಲಿ ಪ್ರೋಟೀನು, ನಮ್ಮ ದೇಹಕ್ಕೆ ಬೇಕಾದ ಶಕ್ತಿ ಇವೆಲ್ಲ ನಮಗೆ ಸಿಕ್ಕಬೇಕಂದ್ರೆ ನಮ್ಮ ಅಡುಗೆ ಮನೆ ಹೋಗಬೇಕು. ಅಡುಗೆ ಮನೆಯಲ್ಲಿ ಹುಡುಕಾಡಿದಾಗ ಇವು ಸಿಗ್ತದೆ ನಮಗೆ. ಇದನ್ನೇ ಶೇಂಗಾ ಬೀಜ, ಕಡಲೆಕಾಯಿ ಬೀಜ, ನೆಲಗಡಲೆ, ಶನಗಿತ್ತನಾಳು, ಗ್ರೌಂಡ್ನಟ್ ಈ ಥರ ಇದಕ್ಕೆ ಹೆಸರುಗಳನ್ನು ಕರೀತಾರೆ. ಈ ಕಡಲೆ ಬೀಜ ಸೇವನೆ ಮಾಡೋದ್ರಿಂದ ನಾನಾ ರೀತಿ ನಮಗೆ ಒಳ್ಳೆಯದಾಗುತ್ತೆ. ಇದನ್ನು ಉರಿಸಿ ಬೆಲ್ಲದ ಜೊತೆಯಲ್ಲಿ ಸೇವನೆ ಮಾಡೋದ್ರಿಂದ ರಕ್ತ ವೃದ್ಧಿ ಆಗುತ್ತೆ, ರಕ್ತ ತಿಳಿಯಾಗುತ್ತೆ. ಈ ಉರಿಸಿದ ಮೇಲೆ ಈ ಒಟ್ಟನ್ನು ತೆಗಿಬಾರದು, ಆ ಒಟ್ಟು ಹಂಗೆ ಇರಬೇಕು. ಇದು ಕ್ಯಾನ್ಸರನ್ನು, ಸೆಲ್ಸನ್ನು ನಾಶಪಡಿಸೋ ಶಕ್ತಿ ಅದಕ್ಕಿದೆ. ಅಲ್ಲದೇ ಶಕ್ತಿಹೀನತೆ ಇದ್ದಾಗ ಅಂಥವರು ಪ್ರತಿನಿತ್ಯ ಒಂದಿಷ್ಟು ಬೀಜವನ್ನು ನೆನೆಸಿ ಬೆಳಗ್ಗೆ ಸೇವನೆ ಮಾಡೋದ್ರಿಂದ ಆ ಒಂದು ಶಕ್ತಿ ಇದರಲ್ಲಿ ಲಭ್ಯ. ಎಲ್ಲ ರೀತಿಯ ವಿಟಮಿನ್ಸು, ಪ್ರೋಟೀನು ಸಹ ಇದರಲ್ಲಿ ಅಡಕವಾಗಿದೆ. ಪ್ರತಿಯೊಬ್ಬರು ಮತ್ತು ಅದಲ್ಲದೇ ವೀರ್ಯವನ್ನು ವೃದ್ಧಿ ಮಾಡ್ತದೆ. ವೀರ್ಯ ವೃದ್ಧಿ ಆಗುತ್ತೆ ಅಂದರೆ ಶಕ್ತಿ ಕೊಡ್ತದೆ ಅಂತ. ಈ ಕಡಲೆ ಬೀಜವನ್ನು ಸೇವನೆ ಮಾಡೋದ್ರಿಂದ ನಮಗೆ ಅಷ್ಟು ಲಾಭದಾಯಕ. ಈ ಲಾಭಗಳನ್ನು ನಾವು ಪಡಿಬೇಕು ಅಂದರೆ ಪ್ರತಿನಿತ್ಯ ಒಂದಿಷ್ಟು ಕಡಲೆ ಬೀಜವನ್ನು ನೆನೆಸಿ ಬೆಳಗ್ಗೆ ಸೇವನೆ ಮಾಡೋದ್ರಿಂದ ಎಲ್ಲ ರೀತಿಯ ವಿಟಮಿನ್ಸು ನಮಗೆ ಸಿಗುತ್ತೆ. ಸ್ನೇಹಿತರೆ, ಬೇರೆ ಬೇರೆ ಆ ಟಾನಿಕ್ಸು, ಈ ಟಾನಿಕ್ಸು, ರಕ್ತ ಬರುತ್ತೆ ಟ್ಯಾಬ್ಲೆಟು ಸೇವನೆ ಮಾಡೋದ್ರಿಂದ ಅದು ನಾನಾ ರೀತಿಯ ಕಷ್ಟಗಳು ಜಾಸ್ತಿ ಆಗ್ತವೆ. ಆದರೆ ಪ್ರಕೃತಿ ಕೊಟ್ಟಿರ್ತಕ್ಕಂತಹ ಈ ಒಂದು ಶೇಂಗಾ ಬೀಜದಿಂದ ನಮ್ಮ ಎಲ್ಲ ರೀತಿಯ ಆರೋಗ್ಯವನ್ನು ಕಾಪಾಡ್ಬೋದು. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಟಲಿ. ಪ್ರತಿಯೊಬ್ಬರು ಮಾಡಿಕೊಂಡು ಅವ್ರ ಮನೆಗೆ ಅವರೇ ಹೋಯ್ತಾರೆ. ನಮಸ್ಕಾರ ಸ್ನೇಹಿತರೆ.